ವಿಧಾನಸೌಧದ ಒಳಗೆ ಯಾರೋ ಕಿಡಿಗೇಡಿಗಳು ಈ ನಾಜೀರ್ ಹುಸೇನ್ ಎಂಬ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಸಂಭ್ರಮದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಹಾಕಿದ್ದಾರೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಈಗ ತಗಲಾಕೊಳ್ತಾರೆ ಎಲ್ಲರೂ. ಕುಡಿ ಹಲ್ಲು ಉದುರಿಸ್ಬಿಟ್ಟು ಮೂಳೆ ಎಣಸ್ಬಿಟ್ಟು ಕಳಿಸ್ಕೊಡ್ಬೋದು. ಹೋಗಿದ್ದವನು ಯಾವನಾರ ಆಗಿರಲಿ ಅಂತ ಕಚಡಾಗೆ ಅದೇ ಸರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ತಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅವನು ನಾಜೀರ್ ಹುಸೇನ್ ಅಂತ ಬೇರೆ ಯಾರಾದರೂ ಹೇಳಿಬಿಟ್ರೆ ಅವ್ರಿಗೆ ಹೇಗಿರುತ್ತೆ? ಅವನು ನಾಜೀರ್ ಹುಸೇನ್ ಅಂತ ನಾನಲ್ಲ, ಯಾರಾದರೂ ಹೇಳಿದ್ರೆ ಹೇಗಿರುತ್ತೆ? ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿದ್ರ ಆ ರಿಪೋರ್ಟ್ರಿಗೆ ಅಥವಾ ಹುಟ್ಟಿಸಿದ್ರು ಹೇಳಲ್ಲ ಈ ಕಾಲದಲ್ಲಿ. ನಿಮ್ಮಪ್ಪ ಅಮ್ಮ ಅನ್ನ ಹಾಕಿದ್ರ ಅಂತ ಯಾರು ಕೇಳಿದ್ರೆ, ರಾಜಕಾರಣದಲ್ಲಿ ಅದರಲ್ಲೂ ರಾಜ್ಯಸಭೆ ಮತ್ತು ಮೇಲ್ಮನೆಯ ವಿಚಾರದಲ್ಲಿ ಎಕ್ಸೆಪ್ಟ್ ಕೆಲವು ಎಲೆಕ್ಷನ್ಸ್ ಆಗ್ತಿರೋದು, ಅದರಲ್ಲೂ 14,000 16,000 ಓಟು ಚಿಲ್ಲರೆ ಓಡಾಟದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ಗಳವು, ಅದರಲ್ಲಿ ಯಾವನು ಅತಿ ಹೆಚ್ಚು ನಡು ಬಗ್ಗಿಸಿ ನಿಲ್ಲುವ ಕಲಾಕಾರ ಇದ್ದಾನೋ ಅವನು MP. ನಮಗೆ ಗೊತ್ತಿಲ್ವಾ ಭಾರತದ ಪ್ರಜಾಪ್ರಭುತ್ವದಲ್ಲಿರೋ ಈ ವ್ಯವಸ್ಥೆನಲ್ಲಿ ಯಾವನು ಎಲೆಕ್ಟ್ ಆಗ್ತಿದ್ದಾನೆ, ಯಾಕೆ ಎಲೆಕ್ಟ್ ಆಗ್ತಿದ್ದಾನೆ ಅನ್ನೋದು? ಯಾವನು ದಿಲ್ಲಿಯ ದರ್ಬಾರುಗಳ ಮುಂದೆ ಒಳ್ಳೆಯ ಕಲಾಕಾರನಾಗಿ ಅತಿ ಹೆಚ್ಚು ಬಾಗಿ ನಿಲ್ಲುತ್ತಾನೋ ಅವನು MP. ಎದೆ ಉಬ್ಬಿಸಿ ನಿಂತವನು ಹೋದ. ಮಿಸ್ಟರ್ ನಾಜೀರ್ ಹುಸೇನ್, ಹೋಲ್ಡ್ ಯುವರ್ ಟಂಗ್. ಕಾಮನ್ ಸೆನ್ಸ್ ಅನ್ನೋದು ಈ MP ಗೆ ಏನಾದ್ರು ಇದ್ದಿದ್ದಾರೆ, ಅವರಿಗೆ ಕಾಮನ್ ಸೆನ್ಸ್ ಅನ್ನೋದೇನಾದ್ರು ಇದ್ದಿದ್ದರೆ ನಿಮಗೆ ಫಸ್ಟ್ ಟರ್ಮ್ MP ಆಗಿ ಈ ಸಂವಿಧಾನದ ಇದರಲ್ಲಿ ಓತನ್ನು ತಗೊಂಡಿದ್ದಂತಹ ವ್ಯಕ್ತಿ ಒಂದು ಎನಿಮಿ ದೇಶದಲ್ಲಿ ಹಿಂಗೆ ಕೂಗಿದ್ದಾನೆ ಅಂದಾಗ ನನ್ನ ಬೆನ್ನ ಹಿಂದೆ ಯಾವನೋ ಕೂಗಿದ್ದಾನೆ ಅಂತ ಈಗ ನೀವು ಹೇಳ್ತಿದ್ದೀರಿ, ನನಗೂ ಕೇಳಿಸಿಲ್ಲ ಅಂತಾನೋ ಯಾರು ಬೇಕಾದ್ರೂ ಕೂಗಿರ್ಬೋದು. ಇಟ್ಸ್ ಪಾಸಿಬಲ್. ಅದು ನಾಜೀರ್ ಹುಸೇನಿನ ಬೆಂಬಲಿಗರೇ ಆಗಿರಬೇಕು ಅಂತಲೂ ಇಲ್ಲ. ಕುತೂಹಲಿಯಾಗಿ ಅವನೋ ಬಂದಿರೋನು ಕೂಗಿರ್ಬಾರ್ದು, ಇನ್ಯಾವನೋ ಕೂಗಿರ್ಬೋದು, ಅದು ಯಾವನಾರು ಆಗಿರಲಿ. ಅವನು ಯಾವನ್ ಕೂಗಿದ್ದಾನೆ ಅವನ ಕಾಲು ಕತ್ತರಿಸಿ ಹಾಕಬೇಕು, ಅವನಿಗೆ ನಾನೇ ದೂರು ಕೊಡ್ತೀನಿ ಅಂತ ಹೇಳುವಂತಹ ಬುದ್ಧಿಯನ್ನು ಪ್ರಜ್ಞೆಯನ್ನು ತೋರಿಸ್ಬೇಕಾಗಿದ್ದ MP ಇದು ಅಷ್ಟೇ.